ಮಂಡ್ಯ ಜಿಲ್ಲೆಯ ಸಾಧಾರಣಹಳ್ಳಿಯಲ್ಲಿ ಹುಟ್ಟಿದಂಥ ಒಬ್ಬ ಹುಡುಗ ಇಡೀ ಕರ್ನಾಟಕದಲ್ಲಿ ಒಂದು ಸೆನ್ಸೇಷನ್ನ ಕ್ರಿಯೇಟ್ ಮಾಡಿದ್ದಾರೆ. ಎಂಟೈರ್ ಕರ್ನಾಟಕದಲ್ಲಿ ಒಂದು ಸುನಾಮಿನೇ ಬಂದು ಹೋಗಿದೆ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ತಪ್ಪಾಗಂಗಿಲ್ಲ. ದರ್ಶನ್ ಅವರು ಈಗ ಜೈಲಿನಲ್ಲಿರೋದ್ರಿಂದ ದರ್ಶನ್ ಅವರ ಫ್ಯಾನ್ಸ್ ಏನಿದಾರಲ್ಲ ಅವರಿಗೆ ಒಬ್ಬ ನಟ ಬೇಕಾಗಿತ್ತು. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಕನ್ನಡ ಬಿಗ್ ಬಾಸ್ 12ರ ವಿನ್ನರ್ ಗಿಲ್ಲಿ ನಟ ಅವರ ಗೆಲುವಿನ ಹಿಂದಿನ ರಹಸ್ಯ ಮತ್ತು ಯಾವ ಒಂದು ಮುಖ್ಯ ಕಾರಣಗಳಿಂದ ಗಿಲ್ಲಿ ನಟ ಅವರು ಬಿಗ್ ಬಾಸ್ 12ರ ವಿಜೇತರಾಗಿ ಹೊರಬಂದರು ಅಂತೇಳಿ ನೋಡೋಣ. ಒಬ್ಬ ಬಿಗ್ ಬಾಸ್ ವೀಕ್ಷಕನಾಗಿ ನನ್ನ ಸ್ವಂತ ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ಹೇಳಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಸೊ ನನ್ನ ಪ್ರಕಾರ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅವರು ಗೆದ್ದಿರೋದಕ್ಕೆ ಮುಖ್ಯವಾಗಿ 8 ಕಾರಣಗಳಿದ್ದಾವೆ. ಸೊ ಯಾವಪ್ಪ ಅವು 8 ಕಾರಣಗಳು ಅಂದರೆ, ಮೊದಲನೇದಾಗಿ ಗಿಲ್ಲಿ ನಟ ಒಬ್ಬ ಪಕ್ಕಾ ಕಾಮಿಡಿಯನ್. ಸೊ ಅವರು ಯಾವ ರೀತಿ ಸ್ವಾಭಾವಿಕವಾಗಿ ಕಾಮಿಡಿ ಮಾಡ್ತಾರೆ, ಸ್ಪಾಂಟೇನಿಯಸ್ ಆಗಿ ಅಂದರೆ ತಕ್ಷಣದಲ್ಲಿ ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಅನ್ನೋದು ಬಹಳ ವಿಶೇಷವಾಗಿದೆ. ಯಾಕಂದರೆ ಎಲ್ಲರಿಗೂ ಕಾಮಿಡಿ ಬರ್ತದ, ಆದರೆ ಸ್ಪಾಂಟೇನಿಯಸ್ ಆಗಿ ಇರೋ ಸಿಚುವೇಶನ್ನ ತಗೊಂಡು ಅದರಲ್ಲೇನೆ ಒಂದು ಕಾಮಿಡಿ ಮಾಡೋದಂದ್ರೆ ಎಲ್ಲರಿಗೂ ಅಷ್ಟು ಈಸಿಯಾಗಿ ಬರೋದಂಥದ್ದಲ್ಲ. ಸೊ ಗಿಲ್ಲಿಯವರು ದ ಬೆಸ್ಟ್ ಎಂಟರ್ಟೈನರ್ ಅಂತ ಹೇಳ್ಬೋದು. ಸೊ ಈ ಸೀಸನ್ನಲ್ಲಿ ಮೊದಲನೆಯಿಂದ ತಗೊಂಡು ಲಾಸ್ಟ್ವರೆಗೂ ನೋಡಿದರೆ ಸೊ ಪ್ರತಿ ದಿವಸನೂ ಅವರ ಯಾವುದೋ ಒಂದು ಕಾಮಿಡಿ ಆಗಿರ್ಬೋದು, ಅವ್ರದ್ದು ಏನೋ ಒಂದು ವಿಶ್ಲೇಷಣೆ ಆಗಿರ್ಬೋದು, ಅಥವಾ ಅವ್ರು ಹೇಳ್ತಕ್ಕಂತಹ ಸಿನಿಮಾ ಡೈಲಾಗ್ಗಳು ಭಾಳ ಕಾಮಿಡಿ ಯುಕ್ತವಾಗಿರ್ತಿದ್ದು. ಸೊ ಅದ್ರ ಸಲುವಾಗಿ ವೀಕ್ಷಕರನ್ನು ಅವರ ಗಮನ ಸೆಳೆಯೋದ್ರಲ್ಲಿ ಯಶಸ್ವಿಯಾದರು ಅಂತೇಳಿ ಹೇಳ್ಬೋದು. ಸೊ ಮೊದಲನೇ ರೀಸನ್ ಏನಪ್ಪ ಅಂದ್ರೆ ಅವರು ಒಂದು ಬೆಸ್ಟ್ ಕಾಮಿಡಿಯನ್ ಆಗಿರ್ಬೋದು. ಗಿಲ್ಲಿಯವರು ಗೆದ್ದಿರೋದಕ್ಕಾಗಿ ಎರಡನೇ ರೀಸನ್ ಯಾವುದಪ್ಪ ಅಂದ್ರೆ ಅವರ ಭಾಳ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ಆಮೇಲೆ ಒಳಗಡೆ ಹೋಗಿದ್ರು. ಅಂದರೆ ಸೊ ಅವರು ಬಿಗ್ ಬಾಸ್ ಮನೆಗೆ ಒಳಗೆ ಹೋಗೋಕ್ಕಿಂತ ಮುಂಚೆನೇ, ಇದಕ್ಕಿಂತ ಮುಂಚೆ ಎಷ್ಟು ಸೀಸನ್ಗಳು ನಡೆದಿದ್ದಾವಲ್ಲ ಬಿಗ್ ಬಾಸಲ್ಲಿ, ಆ ಎಲ್ಲ ಸೀಸನ್ಗಳನ್ನು ನೋಡಿಕೊಂಡು ಸೊ ಯಾವ ರೀತಿ ಮೈಂಡ್ಸೆಟ್ ಇದ್ದರೆ ಒಂದು ವಿನ್ ಆಗಬೇಕು ಅನ್ನೋದನ್ನು ಪ್ರಿಪೇರ್ ಮಾಡಿಕೊಂಡು ಆಮೇಲೆ ಅವರು ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ. ಸೊ ಇದನ್ನು ನಾವು ಯಾರೂ ತಪ್ಪು ಅಂತೇಳಿ ಭಾವಿಸೋಕ್ಕಾಗಂಗಿಲ್ಲ. ಯಾಕಂದರೆ ಯಾವುದೋ ಒಂದು ಕೆಲಸಕ್ಕೆ ನಾವು ಹೊಂಟಿದ್ದೇವೆ ಅಂದರೆ ಅದನ್ನು ಪ್ರಿಪೇರ್ ಆಗೋದು ಒಂದು ಸ್ವಾಭಾವಿಕ, ನೈಸರ್ಗಿಕವಾಗಿ ನಾವು ಏನೋ ಒಂದು ಮಾಡಕ್ಕೆ ಹೊಂಟಿದ್ದೇವೆ ಅಂದ್ರೆ ಅದ್ರ ಬಗ್ಗೆ ನಾವು ತಿಳ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು. ಸೊ ಇದರಲ್ಲಿ ತುಂಬ ಯಶಸ್ವಿಯಾಗಿ ಅವರು ಕಾಣಿಸ್ಕೊಳ್ತಾರೆ. ಇದೇ ಕ್ವಶನ್ನ ಸುದೀಪ್ ಅವರು ಗಿಲ್ಲಿ ಅವರಿಗೆ ಕೇಳಿದಾಗ ಅವರು ಕ್ಲಿಯರಾಗಿ ಹೇಳ್ತಾರೆ, ಎಸ್ ನಾನು ಮೊದಲಿರುವಂಥ ಎಲ್ಲ ಸೀಸನ್ಗಳನ್ನು ನೋಡಿದ್ದೀನಿ, ಅದರಲ್ಲಿ ಹನುಮಂತ್ ಅವ್ರು ಗೆದ್ದಿರೋದು ಮತ್ತು ಪ್ರಥಮ್ ಅವ್ರು ಗೆದ್ದಿರೋದು ಸೀಸನ್ ಏನಿದೆಯಲ್ಲ ಅದು ನನ್ನ ಮೋಸ್ಟ್ ಫೇವ್ರೇಟ್ ಅಂತೇಳಿ ಅವರೇ ಒಪ್ಕೋತಾರೆ. ಇಟ್ ಮೀನ್ಸ್ ದ್ಯಾಟ್ ಅವರು ಏನಪ್ಪ ಅಂದ್ರೆ ಬಿಗ್ ಬಾಸ್ ಸೀಸನ್ಗಳನ್ನು ನೋಡಿ ಯಾವ ವ್ಯಕ್ತಿತ್ವ ನಮ್ಮನ್ನು ಅಲ್ಲಿ ಗೆಲ್ಲಿಸಬಹುದು ಅಂತೇಳಿ ಕರೆಕ್ಟಾಗಿ ಕ್ಲಿಯರಾಗಿ ತಿಳ್ಕೊಂಡಿದ್ದಾರೆ. ಸೊ ಜಸ್ಟ್ ಆಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಯಾವುದೋ ಒಂದು ಆಟ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಟಾಸ್ಕ್ ಆಗಿರ್ಬೋದು, ಆಡೋದು ಇಂಪಾರ್ಟೆಂಟ್ ಅಲ್ಲ, ಇನ್ನೊಬ್ಬರ ಆಟವನ್ನು ಯಾವ ರೀತಿ ನಾವು ಅವರನ್ನು ಕೆರಳಿಸಬೇಕು, ಆಟದಿಂದ ಡಿಸ್ಟರ್ಬ್ ಮಾಡಬೇಕು, ಆಮೇಲೆ ಗೆಲ್ಲಬೇಕು ಅನ್ನೋದು ಕ್ಲಿಯರಾಗಿ ಅವರು ತಿಳ್ಕೊಂಡು ಹೋಗಿದ್ರು. ಸೊ ಗಿಲ್ಲಿಯವರು ಗೆಲ್ಲೋದಕ್ಕೆ ಮತ್ತೊಂದು ಪ್ರಮುಖವಾದ ಕಾರಣ ಯಾವುದಪ್ಪ ಅಂದ್ರೆ ಅವರು ಬಳಸ್ತಕ್ಕಂಥ ಮಂಡ್ಯ ಪ್ರಾದೇಶಿಕವಾದ ಭಾಷೆ. ಸೊ ಅವ್ರು ಎಷ್ಟು ಚೆನ್ನಾಗಿ ಚೇಷ್ಟೆಯನ್ನು ಮಾಡ್ತಿದ್ರಲ್ಲ, ಸೊ ಅವರಿಗೆ ಅದು ಕಾಮನ್ ಆಗಿ ಅಥವಾ ಸಾಮಾನ್ಯವಾಗಿ ನೈಸರ್ಗಿಕವಾಗಿ ಅವರು ಮನೆಯಲ್ಲಿ ಯಾವ ರೀತಿ ಮಾತಾಡ್ತಾರಲ್ಲ ಅದೇ ರೀತಿ ಮಾತಾಡ್ತಿದ್ರು. ಬಟ್ ಕರ್ನಾಟಕದ ಎಲ್ಲ ಜನತೆಗೆ ಅದು ಯಾವ ರೀತಿ ಇಷ್ಟ ಆಗಿ ಹೋಗಿತ್ತು ಅಂದರೆ ಅದನ್ನು ಮತ್ತೊಂದು ಸರ್ತಿ ಕೇಳಬೇಕು ಅನ್ನಿಸುವಷ್ಟು ಅದು ಇಷ್ಟ ಆಗಿತ್ತು. ಯಾಕಂದ್ರೆ ಅವರು ಬಳಸುವಂಥ ಭಾಷೆ ಇದೆಯಲ್ಲ, ಆ ಭಾಷೆಯನ್ನು ಭಾಳ ಜನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ನನಗನ್ನಿಸ್ತಾ ಇದೆ ಭಾಳ ಜನ ಅವರಿಗೆ ಫ್ಯಾನ್ಸ್ ಆಗೋದಕ್ಕೆ ಮುಖ್ಯವಾಗಿ ಕಾರಣ ಯಾವುದಾಯ್ತಪ್ಪ ಅಂದ್ರೆ ಅವರು ಬಳಸುವಂಥ ಪಕ್ಕಾ ಲೋಕಲ್ ಭಾಷೆ. ಸೊ ಗಿಲ್ಲಿ ಅವರು ಗೆಲ್ಲೋದಕ್ಕೆ ಇನ್ನೊಂದು ಕಾರಣ ಯಾವುದಪ್ಪ ಅಂದ್ರೆ ಅವರು ಕೊನೆ ತನಕನೂ ಭಾಳ ಜೆನ್ಯೂನ್ ಆಗಿದ್ದರು ಅಂತೇಳಿ ಅನ್ನಿಸ್ತು. ಮೊದಲನೇ ವಾರದಲ್ಲಿ ಹೋದಾಗ ಅವರು ನೋಡಿರ್ಬೋದು, ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ಆಗಿರ್ಬೋದು ಅದು ಇದು ಹಾಕ್ಕೊಂಡು ಆಮೇಲೆ ಅವರು ಯಾವ ರೀತಿ ಯಥಾ ರೀತಿ ತಮ್ಮ ಮನೆಯಲ್ಲಿ ಅಥವಾ ತಮ್ಮ ಊರಲ್ಲಿ ಇರ್ತಾರಲ್ಲ ಅದೇ ರೀತಿಯನ್ನು ಅಲ್ಲಿ ಇರೋಕ್ಕೆ ಸ್ಟಾರ್ಟ್ ಮಾಡಿದರು. ಅಂದರೆ ಸೊ ಅವ್ರಿಗೆ ಭಾಳ ಸ್ವಲ್ಪ ಅಥವಾ ಕೆಲವು ಸಮಯದಲ್ಲಿ ಅವರಿಗೆ ಗೊತ್ತಾಗಿದೆ ನಾವು ಇಲ್ಲಿ ಭಾಳ ದಿವಸ ಆ್ಯಕ್ಟ್ ಮಾಡೋಕ್ಕಾಗಂಗಿಲ್ಲ, ಅಂದರೆ ಭಾಳ ದಿವಸ ನಾವು ಇಲ್ಲಿ ನಟನೆ ಮಾಡ್ಕೊತ ಇರೋಕ್ಕಾಗಂಗಿಲ್ಲ. ಬಿಕಾಸ್ ಇಲ್ಲಿ ನಾ ಇರಬೇಕು ಅಂದರೆ ಕಂಪ್ಲೀಟ್ 100 ದಿವಸ 111 ದಿವಸ ಇಲ್ಲಿ ಇರಬೇಕು ಅಂದರೆ ಸೊ ನನ್ನ ನಟನೆಯನ್ನು ಬಿಟ್ಟು ನಾನು ನಿಜ ಜೀವನದಲ್ಲಿ ಹೆಂಗಿದ್ದೀನಲ್ಲ ಅದೇ ರೀತಿ ಇರಬೇಕಂತ.
ಸೊ ಗಿಲ್ಲಿ ಅವರು ಒಬ್ಬ ಹಳ್ಳಿಯ ಪ್ರತಿಭೆ ಆಗಿರೋದ್ರಿಂದ ಅವರು ಸಿಂಪಲ್ ಆಗಿರೋದಕ್ಕೆ ಯಾವತ್ತೂ ನಾಚಲಿಲ್ಲ. ಸೊ ಅವರು ವೆದರ್ ಹಿ ಈಸ್ ರಾಂಗ್ ಆರ್ ವೆದರ್ ಹಿ ಈಸ್ ರೈಟ್, ಅಂದರೆ ಅವರು ಕರೆಕ್ಟಾಗಿದ್ದರು ಅಥವಾ ತಪ್ಪಿದ್ರು ಅದು ಮ್ಯಾಟ್ರ್ ಅಲ್ಲ, ಬಟ್ ಅವ್ರು ಹೆಂಗಿದ್ರು ಅದು ಜೆನ್ಯೂನ್ ಆಗಿದ್ರು ಅಂತೇಳಿ ನಾವು ಹೇಳ್ಬೋದು. ಸೊ ಈ ಒಂದು ಕಾರಣನೂ ಭಾಳ ಇಂಪಾರ್ಟೆಂಟ್ ಆಗಿತ್ತು ಅವರ ಗೆಲುವಿಗೆ ಅಂತೇಳಿ ನನಗನ್ನಿಸ್ತಾ ಇದೆ. ಸೊ 5ನೇ ಪ್ರಮುಖ ಕಾರಣ ಯಾವುದು ಗಿಲ್ಲಿ ಅವರಿಗೆ ಹೆಲ್ಪ್ ಆಯಿತು ಅಂದರೆ, ಸೊ ಗಿಲ್ಲಿ ಅವರ ಹತ್ರ ಇರುವಂಥ ಗಟ್ ಫೀಲಿಂಗ್ ಮತ್ತು ಅವರು ಏನೇ ಮಾತಾಡಿದ್ರು ಆ ಮಾತಿನ ಮೇಲೆ ನಿಗಾ, ಅಂದರೆ ಒಂದು ಸ್ಟ್ಯಾಂಡ್ ತಗೋವಂಥ ಒಂದು ಕೆಪಾಸಿಟಿ ಅವ್ರ ಹತ್ರ ಏನಿತ್ತಲ್ಲ, ಆ ಪರ್ಟಿಕ್ಯುಲರ್ ಕ್ವಾಲಿಟಿಯಿಂದ ಅವರು ಈ ಗೆಲುವನ್ನು ಸಾಧಿಸಿದ್ರು ಅಂತ ಹೇಳ್ಬೋದು. ಎಷ್ಟೋ ಸರ್ತಿ ನಾವು ನೋಡಿದ್ದೀವಿ ಅವರು ರಕ್ಷಿತಾಗೋಸ್ಕರ, ಕಾವ್ಯಾಗೋಸ್ಕರ ಎಷ್ಟೊಂದು ಸ್ಟ್ಯಾಂಡ್ ತೊಗೊಂಡಿದ್ದಾರೆ. ಅಥವಾ ಇವರು ಏನಾದರೂ ಮಾತಾಡಿದ್ರು, ಯಾವುದೇ ಒಂದು ರೀಸನ್ ಕೊಟ್ಟರು ಅಂದರೆ ಅದನ್ನು ಪರ್ಟಿಕ್ಯುಲರ್ ಆಗಿ ಇದೇ ಕಾರಣಕ್ಕೆ ನಾನು ನಿಮ್ಮನ್ನು ನಾಮಿನೇಟ್ ಮಾಡಿದ್ದೀನಿ ಅಥವಾ ಇದೇ ಒಂದು ಕಾರಣದಿಂದ ನೀವು ನನಗೆ ಈ ರೀತಿ ಅನಿಸಿದ್ದೀರ ಅಂತೇಳಿ ಕ್ಲಿಯರ್ ಆ್ಯಂಡ್ ಕಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂದರೆ ಅವ್ರಿಗೊಂದು ಗಟ್ ಫೀಲಿಂಗ್ ಇತ್ತು, ಫೇಸ್ ಟು ಫೇಸ್, ಅಂದರೆ ಅವ್ರು ಏನೇ ಹೇಳಬೇಕು ಅಂದರೆ ಮುಖದ ಮೇಲೆ ಹೇಳುವಂಥ ಒಂದು ಧೈರ್ಯವಾದಂಥ ಮನಸ್ಥಿತಿಯನ್ನು ಅವ್ರು ಹೊಂದಿದ್ರು. ಗಿಲ್ಲಿ ಅವರು ತಮ್ಮ ಫ್ರೆಂಡ್ಶಿಪ್ಗೆ ಎಷ್ಟು ವ್ಯಾಲ್ಯೂ ಕೊಡ್ತಾರೆ ಅನ್ನೋದು ಇಡೀ ಸೀಸನ್ದಲ್ಲಿ ನೋಡ್ಕೊಂಡ್ಬಂದಿದ್ದೀನಿ. ಸೀಸನ್ಗೆ ಎಂಟರ್ ಆಗಬೇಕಾದ್ರೆ ಅವರು ಜಂಟಿಯಾಗಿ ಕಾವ್ಯ ಅವ್ರ ಜೊತೆ ಹೋಗ್ತಾರೆ. ಹೋಗಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ನಾನು ನಿನ್ನನ್ನು ಕೊನೆವರೆಗೂ ಅಂದರೆ ಫಿನಾಲೆ ತನಕನೂ ಕರ್ಕೊಂಡು ಹೋಗ್ತೀನಿ ಅಂತೇಳಿ. ಸೊ ಆ ಮಾತಿಗೆ ಬದ್ಧವಾಗಿ ಅವರು ಫ್ರೆಂಡ್ಶಿಪ್ಪನ್ನು ಕಂಟಿನ್ಯೂ ಮಾಡ್ತಾರೆ. ಆಮೇಲೆ ಎಷ್ಟೇ ಏನೇ ಸಿಚುವೇಶನ್ ಬಂದರೂ ಕಾವ್ಯನ ಎಲ್ಲೂ ಬಿಟ್ಕೊಡೋಂಗಿಲ್ಲ. ಸೊ ಇದು ಏನು ತೋರಿಸುತ್ತಪ್ಪ ಅಂದರೆ ಅವರು ಫ್ರೆಂಡ್ಶಿಪ್ಗೆ ಕೊಡುವಂಥ ಒಂದು ವ್ಯಾಲ್ಯೂ ಅಥವಾ ಅವರ ಒಂದು ಫ್ರೆಂಡ್ಶಿಪ್ಗೆ ಅಥವಾ ಫ್ರೆಂಡ್ಸನ್ನು ಯಾವ ರೀತಿ ಎಲ್ಲಿ ಇಡ್ತಾರೆ ಅನ್ನೋದನ್ನು ತೋರಿಸಿಕೊಡುತ್ತೆ. ಕೊನೆಯ 2 ರೀಸನ್ಗಳು ಭಾಳ ಇಂಪಾರ್ಟೆಂಟ್ ಅಂತೇಳಿ ನನಗನ್ನಿಸ್ತವೆ. ಸೊ ಅದರಲ್ಲಿ ಫಸ್ಟ್ ಬರೋದು ಯಾವುದಪ್ಪ ಅಂದರೆ ಸೋಷಿಯಲ್ ಮೀಡಿಯಾ ಅವರ ಇನ್ ದ ಸೆನ್ಸ್, ಸೊ ಅವರು ಯಾವಾಗ ಬಿಗ್ ಬಾಸ್ಗೆ ಎಂಟರ್ ಆಗ್ತಾರಲ್ಲ, ಅವರು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಷ್ಟು ಇರ್ತಾರಪ್ಪ ಅಂದ್ರೆ 100K ಫಾಲೋವರ್ಸ್ ಇರ್ತಾರೆ, 100K ಪ್ಲಸ್ ಇರ್ತಾರೆ. ಬಟ್ ಬರ್ತಾ 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 ಅವರ ಸೋಷಿಯಲ್ ಮೀಡಿಯಾದಲ್ಲಿ ಕ್ರೇಜ್ ಯಾವ ರೀತಿ ಬೆಳೆಯುತ್ತೆ ಅಂದ್ರೆ ಪ್ರತಿಯೊಂದು ದಿವಸಕ್ಕೂ 1,00,000 ಫಾಲೋವರ್ಸ್ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ನಾವು ನೋಡ್ಬೋದು, ಒಂದು 100K ಫಾಲೋವರ್ಸ್ ಇದ್ದವರು ಇವತ್ತಿಗೆ ಅವರು 1.8 ಮಿಲಿಯನ್ ಅಂದರೆ 18 ಲಕ್ಷ ಫಾಲೋವರ್ಸ್ನ ಹೊಂದ್ತಾರೆ. ಅವ್ರದ್ದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ನಾವು ಒಂದು ಸುಂಟರ ಗಾಳಿ ಅಥವಾ ಸುನಾಮಿ ಬಂದಾಗ ಯಾವ ರೀತಿ ಎಲ್ಲವನ್ನು ಕಬಳಿಸ್ಕೊಂಡು ತನ್ನ ಕಡೆ ತಗೊಂಡು ಶಕ್ತಿಯುತ ಪ್ರದರ್ಶನ ಮಾಡ್ಕೊಂಡು ಹೋಗ್ತದಲ್ಲ, ಸೊ ಅವರ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇದ್ದುಕೊಂಡೇ ಹೊರಗಡೆ ಒಂದು ಸುನಾಮಿಯನ್ನು ಸೃಷ್ಟಿ ಮಾಡಿದರು ಅಂತೇಳಿ ಹೇಳೋಕ್ಕೆ ತಪ್ಪಾಗಲಾರ್ದು. ಯಾಕಂದರೆ ಅವರು ಮಾಡೋ ಪ್ರತಿಯೊಂದು ಮಾತುಗಳು, ಅವರು ಕೆಲವೊಂದು ಟಾಸ್ಕ್ಗಳನ್ನು ಮಾಡದೇ ಇದ್ದರೂ ಅವ್ರ ಫ್ಯಾನ್ಸ್ ಆಗಿರ್ಬೋದು, ಆಮೇಲೆ ಅವರ ಪರ್ಟಿಕ್ಯುಲರ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುನಾಮಿಯನ್ನು, ಸುಂಟ್ರಗಾಳಿಯನ್ನು ಕರೆಕ್ಟಾಗಿ ಅವರು ಯೂಸ್ ಮಾಡಿಕೊಂಡ್ರು ಅಥವಾ ಅವರಿಗೆ ಯೂಸ್ ಆಯಿತು ಈ ಗೆಲುವನ್ನು ಕೊಡುವುದಕ್ಕೆ ಅಂತೇಳಿ ನನಗನ್ನಿಸ್ತು. ಕಟ್ಟ ಕಡೆಯ ಮತ್ತು ಬಹಳ ಪ್ರಮುಖವಾಗಿರುವಂಥ ಕಾರಣ ನನಗನ್ನಿಸ್ತದ ಗಿಲ್ಲಿಯವರು ಗೆಲ್ಲುವುದಕ್ಕಾಗಿ ಈ ಒಂದು ಕಾರಣ ಬಹಳ ಅಂದರೆ ಬಹಳ ಪ್ರಮುಖವಾದದ್ದು ಅಂತೇಳಿ ನನಗನ್ನಿಸ್ತಾ ಇದೆ. ಸೊ ಯಾಕಪ್ಪ ಅಂದ್ರೆ ದರ್ಶನ್ ಅವರು ಈಗ ಜೈಲಿನಲ್ಲಿರೋದ್ರಿಂದ ದರ್ಶನ್ ಅವರ ಫ್ಯಾನ್ಸ್ ಏನಿದಾರಲ್ಲ ಅವರಿಗೆ ಒಬ್ಬ ನಟ ಬೇಕಾಗಿತ್ತು. ಸೊ ದರ್ಶನ್ ರವರಂತೂ ರಿಪ್ಲೇಸ್ ಮಾಡೋಂಗಿಲ್ಲ, ದರ್ಶನ್ ರವರ ಫ್ಯಾನ್ಸ್ ಯಾವತ್ತೂ ಅವರನ್ನು ಬಿಟ್ಕೊಡೋಂಗಿಲ್ಲ ಅಂತೇಳಿ ನನಗೆ ಗೊತ್ತಿದೆ. ಸೊ ಇಡೀ ಕರ್ನಾಟಕದಲ್ಲಿ ಅಲ್ಲ, ಸೌತ್ ಇಂಡಿಯಾದಲ್ಲಿ ಒಬ್ಬ ಅತ್ಯಂತ ಹೈಯೆಸ್ಟ್ ಡೈ ಹಾರ್ಡ್ ಫ್ಯಾನ್ಸ್ ಹೊಂದಿರುವಂಥ ಸೂಪರ್ ಸ್ಟಾರ್ ನಟ ಯಾರಾದರೂ ಆಗಿದ್ರೆ ಅವರು ದರ್ಶನ್ ರವರು ಅಂತೇಳಿ ನಾವು ಕ್ಲಿಯರ್ ಆಗಿ ಹೇಳ್ಬೋದು. ಸೊ ಅವರ ಫ್ಯಾನ್ಸ್ ಏನಿದಾರಲ್ಲ, ಸೊ ಅವ್ರು ಎಲ್ಲೋ ಒಂದು ಕಡೆ ಅವರ ಪ್ರೀತಿಸುವಂಥ ನಟ ಜೈಲಿನಲ್ಲಿರೋದ್ರಿಂದ ಅವರು ಏನೋ ಒಂದು ಕಳೆದುಕೊಂಡಿರುವ ಫೀಲಿಂಗಲ್ಲಿದ್ದರು. ಸೊ ಯಾರೂ ಬಿಟ್ಕೊಡೋಂಗಿಲ್ಲ, ಆದರೂ ಅವರ ಒಂದು ಫೀಲಿಂಗಲ್ಲಿದ್ದರು. ಸೊ ಆ ಫೀಲಿಂಗನ್ನು ನಮ್ಮ ಅದೇ ಮಂಡ್ಯ ಜಿಲ್ಲೆಯ ಒಬ್ಬ ಗಿಲ್ಲಿ ನಟ ಅದನ್ನು ಪೂರ್ತಿಯಾಗಿ ಫುಲ್ಫಿಲ್ ಮಾಡಿದರು ಅಂತೇಳಿ ನನಗನ್ನಿಸ್ತಾ ಇದೆ. ಸೊ ಯಾವ ದರ್ಶನ್ ಅವರ ಅಭಿಮಾನಿಗಳಿದ್ರಲ್ಲ ಆ ಎಲ್ಲ ಅಭಿಮಾನಿಗಳು ಗಿಲ್ಲಿಯವರನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೋಷಿಯಲ್ ಮೀಡಿಯಾದಲ್ಲಿ ಪೂರ್ತಿ ಅಂದರೆ ಅವರಿಗೆ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಅಷ್ಟೇ ಅಲ್ಲ, ಸೊ ಎಷ್ಟೋ ಒಂದು ಪೊಲಿಟಿಷಿಯನ್ಸ್ MLAಗಳೂ ಸಪೋರ್ಟ್ ಮಾಡಿದ್ದಾರೆ. ಸೊ ಯಾವ ರೀತಿ ಆಗಿತ್ತಪ್ಪ ಅಂದ್ರೆ ಕೊನೆಯ 1 ತಿಂಗಳಿನಲ್ಲಿ ಸೊ ಗಿಲ್ಲಿಯವರ ಹೆಸರು ಹೇಳಿದರೆ ಸಾಕು, ಪೂರ್ತಿ ಒಂದು ಆ್ಯಕ್ಟ್ರೆಸ್ ಆಗಿರ್ಬೋದು, ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯವರ ಸೂಪರ್ ಸ್ಟಾರ್ ಆದಂಥ ಶಿವಣ್ಣ ಅವರಾಗಿರ್ಬೋದು, ಇನ್ನೂ ಕೆಲವು ಆ್ಯಕ್ಟ್ರೆಸ್ ಆಗಿರ್ಬೋದು, ಎಲ್ಲೇ ಹೋದ್ರೂ ಗಿಲ್ಲಿಯವರ ಹೆಸರು ತಗೊಳ್ಳೋದು,
ಬಿಗ್ ಬಾಸ್ ಅಂತ ಬಂದಾಗ ಇವರೇ ವಿನ್ ಆಗೋದು ಅಂತೇಳಿ ಖಚಿತವಾಗಿ ಮಾಹಿತಿಯನ್ನು ನೀಡುವಂಥ ಕೆಲಸಗಳನ್ನು ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಫುಲ್ ಫೇಮಸ್ ಮಾಡಿಬಿಟ್ಟಿದ್ರು. ಸೊ ಇದು ಎಲ್ಲದಕ್ಕೂ ಕಾರಣ ನಾವು ಯಾರು ಅಂತೇಳಿ ಹೇಳಿದ್ವಿ ಅಂದರೆ ನಾವು ದರ್ಶನ್ ರವರ ಅಭಿಮಾನಿಗಳು ಇದೆಲ್ಲದಕ್ಕೂ ಕಾರಣರಾದರು ಅಂತೇಳಿ ನನ್ನ ಪರ್ಸ್ನಲ್ ಒಪಿನಿಯನನ್ನು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಂಡ್ಯ ಜಿಲ್ಲೆಯ ಸಾಧಾರಣ ಹಳ್ಳಿಯಲ್ಲಿ ಹುಟ್ಟಿದಂಥ ಒಬ್ಬ ಹುಡುಗ ಇಡೀ ಕರ್ನಾಟಕದಲ್ಲಿ ಒಂದು ಸೆನ್ಸೇಷನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಂಗಿಲ್ಲ. ಸೊ ಅದು ನಾರ್ತ್ ಕರ್ನಾಟಕ ಆಗಿರಲಿ, ಸೌತ್ ಕರ್ನಾಟಕ ಆಗಿರಲಿ, ಅದು ನಾರ್ತ್ ಕರ್ನಾಟಕ ಆಗಿರಲಿ, ಸೌತ್ ಕರ್ನಾಟಕ ಆಗಿರಲಿ, ಎಂಟೈರ್ ಕರ್ನಾಟಕದಲ್ಲಿ ಒಂದು ಸುನಾಮಿನೇ ಬಂದು ಹೋಗಿದೆ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ತಪ್ಪಾಗಂಗಿಲ್ಲ. ಸೊ ಅವರು ಕ್ರಿಯೇಟ್ ಮಾಡಿರುವಂಥ ಈ ಸುನಾಮಿ ಎಲ್ಲ ಕಡೆನೂ ಹಬ್ಬುತ್ತಾ ಇದೆ. ಅವರ ಕೀರ್ತಿ ಯಾವ ರೀತಿ ಒಂದು ಜಗಜ್ಜಾಹೀರಾಗ್ತಾ ಇದೆ ಅಂತೇಳಿ ನಾವೆಲ್ಲರೂ ನೋಡ್ತಾನೆ ಇದ್ದೀವಿ. ಸೊ ಎಲ್ಲರಿಗೂ ಧನ್ಯವಾದಗಳು.